ಎಲ್ಲ ಆತ್ಮೀಯ ಶಿಕ್ಷಕ ಬಂಧುಗಳಿಗೆ ನಮಸ್ಕಾರ ಹಾಗೂ ಶಿವಪುತ್ರ ಅಂಗಡಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ಸಮೀಕ್ಷೆ ಆ್ಯಪ್ 3.10 ಹೊಸ ವರ್ಷನ್ ಅಪ್ಡೇಟ್ ಮಾಡಿದ್ದಾರೆ. ಇದರಲ್ಲಿರ್ತಕ್ಕಂಥ ಬದಲಾವಣೆಗಳೇನು ಮತ್ತು ವಿಶೇಷತೆಗಳೇನು ಮತ್ತು ಅದನ್ನು ಯಾವ ರೀತಿ ನಾವು ಉಪಯೋಗ ಮಾಡಬೇಕು ಅನ್ನುವಂಥದ್ದನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ತಾವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಾವು ಹಾಕುವಂಥ ಹೊಸ ಹೊಸ ವಿಡಿಯೋಗಳು ನೋಟಿಫಿಕೇಷನ್ ತಮಗೆ ಆವಾಗವಾಗ ಬರ್ತಾ ಇರುತ್ತೆ. ಹಾಗಾದ್ರೆ ನೋಡ್ಬೋದು, ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಇದನ್ನು ಪ್ಯಾಕೇಜ್ ಇನ್ಸ್ಟಾಲನ್ನು ಕ್ಲಿಕ್ ಮಾಡಿ ಹಾಗೂ ಅಪ್ಡೇಟ್ ಮಾಡಿ. ಮೊದಲಿರ್ತಕ್ಕಂಥ ಆ್ಯಪನ್ನು ಡಿಲೀಟ್ ಮಾಡುವಂಥ ಅಗತ್ಯ ಇಲ್ಲ. ತಾವು ನೋಡ್ಬೋದು, ಓಪನ್ ಅಂತನ್ನಿ. ಸೊ ಹಾಗಾದರೆ ಇಲ್ಲಿ ಸ್ಕ್ರೀನ್ ಮೇಲೆ ತಾವು ನೋಡ್ಬೋದು, ಇಲ್ಲಿ ಕೆಳಗಡೆ ಅಪ್ಡೇಟ್ ಕಂಪ್ಲೀಟೆಡ್ ಸರ್ವೆ ಅಂತ ಒಂದು ಬಟನ್ ಕೊಟ್ಟಿದ್ದಾರೆ. ಸೊ ಇದರ ಮೇಲೆ ನಾವು ಕ್ಲಿಕ್ ಮಾಡಿದಾಗ ನಮಗಿಲ್ಲಿ 3 ಆಪ್ಷನ್ ಕೊಡ್ತಾಯಿದೆ. ಕುಟುಂಬದ ಸದಸ್ಯರ ಮುಖ್ಯಸ್ಥರ ಮೊಬೈಲ್ ಸಂಖ್ಯೆ ಅಥವಾ ಅಪ್ಲಿಕೇಶನ್ ಐ ಡಿ ಅಥವಾ ರೇಷನ್ ಕಾರ್ಡ್. ಈ 3ರಲ್ಲಿ ಯಾವುದನ್ನಾದರೂ ನಾವು ಬಳಸ್ಕೊಂಡು ನಾವೇನು ಮಾಡ್ಬೋದು, ಈಗಾಗ ಕಂಪ್ಲೀಟ್ ಆಗಿರ್ತಕ್ಕಂಥ ಸಬ್ಮಿಟ್ ಮಾಡಿರ್ತಕ್ಕಂಥ ಸರ್ವೆಯನ್ನು ಮತ್ತೆ ನಾವು ಎಡಿಟ್ ಮಾಡಿ ಅಪ್ಡೇಟ್ ಮಾಡ್ಬೋದು. ಇದನ್ನು ಕೊಟ್ಟಿರ್ತಕ್ಕಂಥ ಉದ್ದೇಶ ಏನು ಅಂತಂದರೆ, ಸಮೀಕ್ಷೆ ಮಾಡುವಂಥ ಸಂದರ್ಭದಲ್ಲಿ ರೇಷನ್ ಕಾರ್ಡ್ ಸಂಖ್ಯೆಯನ್ನು ಹಾಕಿದಾಗ ಕುಟುಂಬದ ಸದಸ್ಯರು 6 ಜನ 7 ಜನ ಇದ್ದಾಗ ಅಲ್ಲಿ ಕೇವಲ ಒಬ್ಬರು ಅಥವಾ ಇಬ್ಬರ ಮಾಹಿತಿಯನ್ನು ಮಾತ್ರ ತೋರಿಸ್ತಾ ಇತ್ತು. ಅಂಥ ಸಂದರ್ಭದಲ್ಲಿ ನಾವು ಶಿಕ್ಷಕರು ಏನು ಮಾಡಿದ್ದೀವಿ ಅಂತಂದರೆ, ಕೆಲಸದ ಒತ್ತಡ ಅಥವಾ ಅವಸರದಲ್ಲಿ ಇನ್ನುಳಿದಂಥ ಸದಸ್ಯರ ಮಾಹಿತಿಯನ್ನು ಸೇರಿಸಲಾರದೆ ಅದರಲ್ಲಿ ಎಷ್ಟು ಜನರನ್ನು ತೋರಿಸುತ್ತೋ ಅಷ್ಟೇ ಜನರನ್ನು ಏನು ಮಾಡಿದ್ದೀವಿ ಅಂತಂದರೆ ಸರ್ವೆ ಮಾಡಿ ಮುಗಿಸಿದ್ದೀವಿ. ಹೀಗಾಗಿ ಇದು ಜನಸಂಖ್ಯೆಯಲ್ಲಿ ಬಹಳಷ್ಟು ವ್ಯತ್ಯಾಸ ಕಂಡು ಬಂದಿರುವುದರಿಂದ ಸರ್ಕಾರ ಸಮೀಕ್ಷೆಗೆ ರೇಷನ್ ಕಾರ್ಡನ್ನು ಆಧಾರವಾಗಿಟ್ಕೊಂಡು ಅದನ್ನು ಮತ್ತೆ ಮರುಪರಿಶೀಲನೆ ಮಾಡಲಿಕ್ಕೆ ಒಂದು ಸೂಚನೆಯನ್ನು ನೀಡಿದೆ. ಮಾಧ್ಯಮಗಳಲ್ಲಿಯೂ ಕೂಡ ವಿಚಾರ ಬಂದಿದೆ, ತಮಗೆಲ್ಲರಿಗೂ ತಿಳಿದಿರ್ತಕ್ಕಂಥ ವಿಚಾರ. ಆದ್ದರಿಂದ ಇಲ್ಲಿ ನಾವು ಸಮೀಕ್ಷೆ ಸಂದರ್ಭದಲ್ಲಿ ಯಾವ ಮೊಬೈಲ್ ನಂಬರನ್ನು ಕೊಟ್ಟಿದ್ದೀವಿ ಆ ಮೊಬೈಲ್ ನಂಬರನ್ನು ಬಳಸಿಕೊಂಡು ಅಥವಾ ಅಪ್ಲಿಕೇಶನ್ ಐ ಡಿ ಅಥವಾ ರೇಷನ್ ಕಾರ್ಡನ್ನು ಬಳಸಿಕೊಂಡು ಹೊಸ ಸದಸ್ಯರನ್ನು ನಾವಿಲ್ಲಿ ಸೇರ್ಪಡೆ ಮಾಡ್ಬೋದು ಅಥವಾ ಏನಾದರೂ ಬದಲಾವಣೆಗಳಿದ್ದರೆ ಆ ಬದಲಾವಣೆಯನ್ನು ಮಾಡ್ಬೋದು. ಇದೊಂದು ಇದರಲ್ಲಿರ್ತಕ್ಕಂಥ ಹೊಸ ವಿಶೇಷತೆ. ಅದಾದ ನಂತರ ಇಲ್ಲಿ ನಾವು ಕಂಪ್ಲೀಟೆಡ್ ಅಂತಕ್ಕಂಥ ಒಂದು ಈ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಮಗೆ ಈ ರೀತಿ ಅಂತ ಒಂದು ಲಿಸ್ಟ್ ಬರ್ತಾಯಿದೆ. ಹಾಗಾದ್ರೆ ಮೊದಲು ಏನು ಬರ್ತಿತ್ತು, ಕೇವಲ ಅಪ್ಲಿಕೇಶನ್ ಐ ಡಿ ಮಾತ್ರ ಬರ್ತಾಯಿತ್ತು, ಸರ್ವೆ ಡೇಟ್ ಬರ್ತಾಯಿತ್ತು. ಆದರೆ ಈಗ UHID ಸಂಖ್ಯೆನೂ ಬರ್ತಾಯಿದೆ. ಅದರ ಜೊತೆಗೆ ಆ UHID ಮೊದಲೇ ಇದ್ದಿದ್ದ ಅಥವಾ ನಾವು ಕ್ರಿಯೇಟ್ ಮಾಡಿದ್ದ ಅನ್ನುವಂಥದ್ದು ಗೊತ್ತಾಗುತ್ತೆ. ಯಾವ ರೀತಿ ಅಂತಂದರೆ ತಾವಿಲ್ಲಿ ನೋಡ್ಬೋದು, UHID ಜನರೇಟೆಡ್ ಫಾಲ್ಸ್ ಅಂತ ಇದ್ದರೆ ಅದು ಆಟೋ ಜನರೇಟೆಡ್ ಮೊದಲೇ ಇದ್ದಿದ್ದು. ಜನರೇಟೆಡ್ UHID ಮುಂದೆ ಟ್ರೂ ಅಂತ ಇದ್ದರೆ ಇದು ನಾವಾಗೆ ಕ್ರಿಯೇಟ್ ಮಾಡಿರ್ತಕ್ಕಂಥ ಒಂದು UHID ಅಂತ ಅರ್ಥ ಮಾಡ್ಕೋಬೇಕು. ಇದರ ಜೊತೆಗೆ ಇನ್ನೊಂದು ಬದಲಾವಣೆ ಏನಂದರೆ, ಈ ಒಂದು UHIDನ ಸರ್ಚ್ ಮಾಡುವಂಥ ಡ್ರಾಪ್ ಡೌನ್ ಮೆನುವಿನಲ್ಲಿ ಹೋದಾಗ ನಾವಲ್ಲಿ ಕ್ಲಿಕ್ ಮಾಡಿದಾಗ ಕೆಳಗಡೆ ನಮಗೆ ನಮ್ಮ ಪೆಂಡಿಂಗ್ ಲಿಸ್ಟ್ನಲ್ಲಿರ್ತಕ್ಕಂಥ UHIDಗಳನ್ನು ಮಾತ್ರ ಇಲ್ಲಿ ತೋರಿಸ್ತದೆ. ತಾವಿಲ್ಲಿ ನೋಡ್ಬೋದು, ಇಲ್ಲಿ ಹೋಗಿ ಸ್ಟಾರ್ಟ್ ನ್ಯೂ ಸರ್ವೆ ಅಂತನ್ನಿ. ಇಲ್ಲಿ ಸರ್ಚ್ UHID ಅಂತ ಇದೆ. ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ಕೆಳಗಡೆ ಕೇವಲ ನಮ್ಮ ಪೆಂಡಿಂಗ್ ಲಿಸ್ಟ್ನಲ್ಲಿರ್ತಕ್ಕಂಥ UHIDಗಳನ್ನು ಮಾತ್ರ ಇಲ್ಲಿ ಡಿಸ್ಪ್ಲೇ ಮಾಡಲಾಗುತ್ತದೆ. ಅದರ ಹೊರತು ಬೇರೆ ಯಾವುದೇ UHIDಗಳನ್ನ ಇಲ್ಲಿ ತೋರಿಸೋದಿಲ್ಲ. ಇದೊಂದು ಒಳ್ಳೆಯ ಬದಲಾವಣೆ ಅಂತ ಹೇಳ್ಬೋದು. ಇದಿಷ್ಟು ಈ ಒಂದು ಹೊಸ ಸರ್ವೆ ಆ್ಯಪ್ನಲ್ಲಿರ್ತಕ್ಕಂಥ ವಿಶೇಷತೆ. ಈ ಒಂದು ವಿಡಿಯೋ ಲೈಕ್ ಆದಂಥ ಸಂದರ್ಭದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಷನ್ನ ಪಡೆದು ಅದರ ಸದುಪಯೋಗ ಪಡೆದುಕೊಳ್ಳಬೇಕಾಗಿ ವಿನಂತಿ. ನಮಸ್ಕಾರ.